ಆನ್ಲೈನ್ ಪ್ರಸ್ತುತಪಡಿಸುತ್ತಿರುವ ಸತ್ಯವೇದ ಪಠಣ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಪ್ರಿಯ ಕೇಳುಗರೆ, ಈ ಕಾರ್ಯಕ್ರಮವು ಸತ್ಯವೇದದಲ್ಲಿ ಇರುವಂತಹ ರಹಸ್ಯಗಳ ವಿವರಣೆಯ ಒಂದು ಕಾರ್ಯಕ್ರಮವಾಗಿದೆ. ಕೇಳಿರಿ, ಆಶೀರ್ವಾದ ಹೊಂದಿಕೊಳ್ಳಿರಿ. ನಿಮಗೆ ಪ್ರಶ್ನೆಗಳಿದ್ದಲ್ಲಿ ನಮ್ಮೊಟ್ಟಿಗೆ ನೀವು ಮಾತನಾಡಬೇಕಾದರೆ ನಮ್ಮ ಮೊಬೈಲ್ ಸಂಖ್ಯೆಯನ್ನು ನೀವು ಬರೆದಿಟ್ಟುಕೊಳ್ಳುವುದಾದರೆ ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಮೊಬೈಲ್ ಸಂಖ್ಯೆ 9902606453. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಕ್ರಿಸ್ತನ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸುವನಾಗಿದ್ದೇನೆ. ಇದನ್ನು ನಾವು ಧ್ಯಾನ ಮಾಡಲಿಕ್ಕಿರುವಂಥ ವಾಕ್ಯ ಭಾಗವು ಆದಿಕಾಂಡ 1ನೇ ಅಧ್ಯಾಯ 31ರಿಂದ 2ನೇ ಅಧ್ಯಾಯ 3ನೇ ವಚನದವರೆಗೆ. ದೇವರ ವಾಕ್ಯವು ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ದೇವರು ತಾನು ಉಂಟು ಮಾಡಿದ್ದನ್ನೆಲ್ಲ ನೋಡಲಾಗಿ ಅದು ಬಹು ಒಳ್ಳೆಯದಾಗಿತ್ತು. ಸಾಯಂಕಾಲವೂ ಪ್ರಾತಃ ಕಾಲವೂ ಆಗಿ 6ನೇ ದಿನವಾಯಿತು. 2ನೇ ಅಧ್ಯಾಯ 1 ಮತ್ತು 2 ವಚನಗಳು. ಹೀಗೆ ಭೂಮ್ಯಾಕಾಶಗಳು ಅವುಗಳಲ್ಲಿರುವ ಸಮಸ್ತವು ನಿರ್ಮಿತವಾದವು. ದೇವರು ತನ್ನ ಸೃಷ್ಟಿ ಕಾರ್ಯವನ್ನು ಮುಗಿಸಿಬಿಟ್ಟು 7ನೇ ದಿನದಲ್ಲಿ ವಿಶ್ರಮಿಸಿಕೊಂಡನು ಎಂಬುದಾಗಿ ದೇವರ ವಾಕ್ಯ ನಮಗೆ ಹೇಳುತ್ತೆ. ಪ್ರಿಯರೇ, ಈ ಲೋಕದಲ್ಲಿ ನಾವು ನೋಡುವಾಗ ಈ ವಾಕ್ಯದ ಆಧಾರದಲ್ಲಿ ನಮಗೆ ಕಾಣಿಸುವಂಥದ್ದು ವಿಶ್ರಾಂತಿ ಎಂಬ ಪದ. ವಿಶ್ರಾಂತಿ ಎಂಬ ಪದವನ್ನು ದೇವರು ಬಹಳ ಸ್ಪಷ್ಟವಾಗಿ ಸತ್ಯವೇದದ ಪ್ರಥಮ ಅಧ್ಯಾಯದಲ್ಲೇ ತಿಳಿಸಿದ್ದಾನೆ. ಪ್ರಿಯರೇ, ಯಾಕಂದರೆ ವಿಶ್ರಾಂತಿ ಎನ್ನುವಂಥದ್ದು ಮನುಷ್ಯನಿಗೆ ಬಹಳ ಅವಶ್ಯಕ. ಸತ್ಯವೇದನ ಓದಿಕೊಳ್ಳುವಾಗ 2 ರೀತಿಯ ವಿಶ್ರಾಂತಿ ನೋಡಿಕೊಳ್ತೇವೆ. ಒಂದು ಈ ಲೋಕದಲ್ಲಿ ಇರುವಂಥ ತಾತ್ಕಾಲಿಕ ವಿಶ್ರಾಂತಿ, ಇನ್ನೊಂದು ಈ ಲೋಕದ ನಂತರ ಇರುವಂಥ ಶಾಶ್ವತ ವಿಶ್ರಾಂತಿ ಎಂಬುದಾಗಿ ನೋಡಿಕೊಳ್ತೇವೆ. ಹಾಗಾದರೆ ದೇವರ ವಾಕ್ಯದಲ್ಲಿ ನಾವು ನೋಡಿಕೊಳ್ಳುವಂಥ ವಿಷಯ, ಇಲ್ಲಿ ಕರ್ತನು ದೇವರು ತನ್ನ ಸೃಷ್ಟಿಕಾರವನ್ನು ಮುಗಿಸಿ ಅಥವಾ ನಿಲ್ಲಿಸಿದನೆಂಬುದಾಗಿ ವಾಕ್ಯ ನಮಗೆ ತಿಳಿಸುತ್ತೆ. ನಿಲ್ಲಿಸು ಎಂಬ ಪದಕ್ಕೆ ಇರುವ ಇಬ್ರಿಯ ಪದವೇ ತಬತ್ ಎಂಬುದಾಗಿ. ಹಾಗಾದರೆ ಶಬತ್ ಅಂದರೆ ನಾವು ಕರೆಯುವಂಥ ಸಬ್ಬತ್ ಅನ್ನುವಂಥ ದಿನ, ಅದು ನಿಲ್ಲಿಸು ಎಂಬ ಅರ್ಥವನ್ನು ಕೊಡ್ತದೆ. ನಿಲ್ಲಿಸಿ ಏನು ಮಾಡಬೇಕು? ವಿಶ್ರಾಂತಿಯನ್ನು ತೆಗೆದುಕೊಳ್ಳಬೇಕು ಎಂಬುದಾಗಿ ದೇವರು ತಾನೇ ನಮಗೆ ಮಾದರಿಯನ್ನು ಕೊಟ್ಟಿದ್ದಾನೆ. ಪ್ರಿಯರೇ, ದೇವರಿಗೆ ವಿಶ್ರಾಂತಿ ಬೇಕಾ? ಖಂಡಿತವಾಗಿಯೂ ದೇವರು ಸರ್ವಶಕ್ತನೂ ಸರ್ವಜ್ಞಾನಿಯೂ ಸರ್ವವ್ಯಾಪಿಯೂ ಆಗಿದ್ದಾನೆ. ಆತನಿಗೆ ವಿಶ್ರಾಂತಿಯ ಅವಶ್ಯಕತೆ ಖಂಡಿತ ಇಲ್ಲ. ಆದರೆ ಮನುಷ್ಯ ಮಾತ್ರದವರಾದ ನನಗೆ ನಿನಗೆ ವಿಶ್ರಾಂತಿಯ ಅವಶ್ಯಕತೆ ಇದೆ ಎಂಬುದನ್ನು ದೇವರು ತಾನೇ ಮಾದರಿಯಾಗಿ ನನಗೆ ನಿನಗೆ ತೋರಿಸಿಕೊಟ್ಟಿದ್ದಾನೆ. ಪ್ರಿಯರೇ, ಈ ದಿನಗಳಲ್ಲಿ ಈ ಲೋಕವನ್ನು ನಾವು ಗಮನಿಸುವಾಗ ನಮ್ಮ ಕುಟುಂಬ ಇರಬಹುದು, ನಮ್ಮ ಕೆಲಸ ಜೀವಿತ ಇರಬಹುದು, ಸಾಮಾಜಿಕ ಜೀವಿತ ಇರಬಹುದು, ನೋಡುವಾಗ ಎಲ್ಲ ಕಡೆ ಜನರು ಅವಿಶ್ರಾಂತವಾಗಿ ದುಡಿತಾ ಇದ್ದಾರೆ. ರೆಸ್ಟ್ ಮಾಡಲಿಕ್ಕೆ ಟೈಮೇ ಇಲ್ಲವೇನೋ ಅಥವಾ ನಾಳೆ ನಮ್ಮದಲ್ಲವೇನೋ ಎಂಬ ಭಯದಲ್ಲಿ ಇವತ್ತು ಜೀವನ ಮಾಡುತ್ತಾ ಸಂಪೂರ್ಣವಾಗಿ ತಮ್ಮ ಜೀವನವನ್ನು ಕೆಲಸ ಕಾರ್ಯಗಳಿಗೆ ಮುಡಿಪಾಗಿಟ್ಟು ಅವರು ದುಡಿತಾ ಇದ್ದಾರೆ. ಪ್ರಿಯರೇ, ದುಡಿಯುವುದು ಒಳ್ಳೆಯ ಸಂಗತಿಯೇ ಹೌದು. ದೇವರು ಆದಿಯಲ್ಲಿ ಆದಾಮ್ ಮತ್ತು ಹವ್ವರನ್ನು ಉಂಟು ಮಾಡಿದಾಗ ಅವರಿಗೆ ಹೇಳಿದ ಮಾತು ಮೊದಲೇದು, ನೀವು ತೋಟವನ್ನು ನೋಡಿಕೊಳ್ಳ್ರಿ, ಅವುಗಳನ್ನು ಪಾಲಿಸ್ರಿ, ಇದನ್ನೆಂಬುದಾಗಿ ವ್ಯವಸಾಯ ಮಾಡಿರಿ ಎಂಬುದಾಗಿ ಹೇಳ್ತಾರೆ. ಪ್ರಿಯರೇ, ಹಾಗೆ ದುಡಿಯುವಂಥದ್ದು ಒಳ್ಳೆಯದೇ, ಆದರೆ ಅತಿಯಾಗಿ ದುಡಿದು ನಮ್ಮ ದೇಹವನ್ನು, ಆತ್ಮವನ್ನು, ಮನಸ್ಸನ್ನು, ಭಾವನೆಗಳನ್ನು ದಣಿಸಿಕೊಳ್ಳಬಾರದೆಂಬ ವಿಷಯವನ್ನು ಇವತ್ತು ದೇವರು ನಮಗೆ ಕಲಿಸ್ಕೊಡ್ತಾ ಇದ್ದಾನೆ. ಪ್ರಿಯರೇ, ನೋಡ್ರಿ, ಇವತ್ತು ನಮ್ಮ ಕೈಗಳಲ್ಲಿ ಮೊಬೈಲ್ ಫೋನ್ಸ್ ಉಂಟು. ಮೊಬೈಲ್ ಫೋನ್ ಬ್ಯಾಟ್ರಿನ ನೋಡ್ತಾ ಇರ್ತೇವೆ. ಕೆಲವು ದಿನ ನಮ್ಮ ಹೊಸದಾಗಿ ತೆಗೆದುಕೊಂಡಾಗ ಒಂದು ಬ್ಯಾಟ್ರಿ ಅದು ಇಡೀ ದಿನ ಬರುವಂತೆ ಅದು ಡಿಸೈನ್ ಮಾಡಿದ್ದಾರೆ. ಇಟ್ ಕಮ್ಸ್ ಅಬೌಟ್ ಹೋಲ್ ಡೇ, ಇಡೀ ದಿನ ಬರುತ್ತೆ. ಆದರೆ ನಾವೇನು ಮಾಡ್ತೀವಿ ಅಂದರೆ ಸಿಕ್ಕಿದಾಗೆಲ್ಲ ಚಾರ್ಜ್ ಮಾಡ್ತೀವಿ. ಬೆಳಿಗ್ಗೆ ಎದ್ದಾಗ ಚಾರ್ಜಿಂಗ್ ಹಾಕ್ತೀವಿ, ಮಧ್ಯಾಹ್ನ ಅಡಾಪ್ಟರ್ ನೋಡಿದ್ರೆ ಚಾರ್ಜ್ ಹಾಕ್ತೀವಿ, ರಾತ್ರಿ ಮಲಬೇಕಾದ್ರೆ ರಾತ್ರಿ ಎಲ್ಲ ಚಾರ್ಜ್ಗೆ ಹಾಕ್ತೀವಿ. ಅಂದರೆ ಸಿಕ್ಕಾಗೆ ನಾವು ಚಾರ್ಜ್ ಹಾಕೋದ್ರಿಂದ ಏನಾಗ್ತಾ ಇದೆ? ಫೋನ್ದು ಬ್ಯಾಟ್ರಿ ವೀಕ್ ಆಗ್ತಾ ಇದೆ. ಹೌದಲ್ವಾ? ಇಂಡೈರೆಕ್ಟಾಗಿ ವಿ ಆರ್ ವೀಕಿಂಗ್ ದ ಬ್ಯಾಟ್ರಿ. ಚಾರ್ಜ್ ಮಾಡ್ತಾ ಇದ್ದೇವೆ ನಿಜ, ಆದರೆ ವಾಸ್ತವವಾಗಿ ನೋಡುವಾಗ ಅದು ನಾವು ಪದೇ ಚಾರ್ಜ್ ಮಾಡೋ ಮುಖಾಂತರವಾಗಿ ಆ ಬ್ಯಾಟ್ರಿಯನ್ನು ನಾವು ಹಾಳು ಮಾಡ್ತಾ ಇದ್ದೇವೆ. ನಾವು ಕೂಡ ಹಾಗೆಯೇ ನಮ್ಮ ಜೀವಿತಗಳಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳಬೇಕೆಂಬ ಆಲೋಚನೆಯೇ ಮಾಡದೆ ನಾವು ಕೇವಲ ದುಡಿಯುತ್ತಾ, ಓಡಾಡುತ್ತಾ, ದಣಿಯುತ್ತಾ ನಮ್ಮ ಜೀವಿತವನ್ನು ದಂಡಿಸಿಕೊಂಡು ನಾವೇ ನಮ್ಮನ್ನು ಸಂಪೂರ್ಣವಾಗಿ ಆಯಾಸಕ್ಕೂ ಹಿಂಸೆಗೂ ಒಳಪಡಿಸಿಕೊಂಡಿದ್ದೇವೆ. ಪ್ರಿಯರೇ, ಅದಕ್ಕಾಗಿಯೇ ದೇವರ ವಾಕ್ಯದಲ್ಲಿ ಒಂದು ಮಾತು ಹೇಳ್ತದೆ, ದೇವರು ಕೊಟ್ಟಂಥ ಆಜ್ಞೆಗಳಲ್ಲಿ ಒಂದು, ನೀವು ಸಬ್ಬತ್ತನ್ನು ಆಚರಿಸಬೇಕೆಂಬುದಾಗಿ. ಅಂದರೆ ವಿಶ್ರಾಂತಿ ದಿನವನ್ನು ನೀವು ಆಚರಿಸಬೇಕೆಂಬುದಾಗಿ ಹೇಳ್ತೇವೆ. ಪ್ರಿಯರೇ, ಬಹಳ ಪ್ರಾಮುಖ್ಯವಾದ ವಿಷಯ. ಸಬ್ಬತ್ ಸೃಷ್ಟಿಯ ಆಚರಣೆಯಲ್ಲ, ಬದಲಾಗಿ ಸೃಷ್ಟಿಯಲ್ಲಿ ದೇವರು ಕೊಟ್ಟಂಥ ಒಂದು ಗುರಿ ಮತ್ತು ಪರಿಪೂರ್ಣಗೊಳಿಸುವಿಕೆಯಾಗಿದೆ. ಪ್ರಿಯರೇ, ಸೃಷ್ಟಿಯು ದೇವರೊಂದಿಗಿನ ವಿಶ್ರಾಂತಿಯನ್ನು
ಅಂದರೆ ದೇವರೊಟ್ಟಿಗೆ ನಾವು ಸಂಬಂಧವನ್ನು ಇಟ್ಟುಕೊಳ್ಳುವುದರಲ್ಲಿ ಆ ವಿಶ್ರಾಂತಿಯನ್ನು ತಿಳಿಸ್ತದೆ ಪ್ರಿಯರೇ. ನಮಗೆ ಸೃಷ್ಟಿಯು ಸಾಮರಸ್ಯವನ್ನು, ನ್ಯಾಯ ಮತ್ತು ಸ್ವಾತಂತ್ರ್ಯದಲ್ಲಿ ಬದುಕಬೇಕು ಎಂಬ ದೇವರ ಉದ್ದೇಶವನ್ನು ನಮಗೆ ಈ ಸಬ್ಬತ್ ದಿನವು ನಮಗೆ ಬಯಲುಪಡಿಸ್ತದೆ. ವಿಶ್ರಾಂತಿ ದಿನವು ನಮಗೆ ತಿಳಿಸ್ತದೆ ಪ್ರಿಯರೇ. ದೇವನು ಕೊಟ್ಟಂಥ ಒಂದೇ ವಿಷಯ ಇದೆ, ಮಗನೇ ವಿಶ್ರಾಂತಿ ಮಾಡು, ಮಗಳೇ ವಿಶ್ರಾಂತಿ ಮಾಡು. ಆ ವಿಶ್ರಾಂತಿ ಸಮಯದಲ್ಲಿ ನೀನು ನನ್ನೊಟ್ಟಿಗೆ ಅನ್ಯೋನ್ಯವಾಗಿರು, ನನ್ನ ಕೂಡ ಮಾತನಾಡು, ನನ್ನ ಸ್ವರವನ್ನು ಕೇಳಿಸಿಕೋ, ನನ್ನ ಪ್ರೀತಿಯಲ್ಲಿ ಮುಳುಗಿ ಮೌನವಾಗಿರು ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ ಪ್ರಿಯರೇ. ಈ ಒಂದು ವಿಶ್ರಾಂತಿಯು ಶೋಷಣೆಯನ್ನು ವಿರೋಧಿಸ್ತದೆ, ಸಮಯವನ್ನು ಅದು ಮರುವ್ಯಾಖ್ಯಾನಿಸುತ್ತದೆ ಮತ್ತು ಜೀವನವನ್ನು ಪುನಃಸ್ಥಾಪಿಸುತ್ತದೆ ಪ್ರಿಯರೇ. ಅದರಿಂದ ವಿಶ್ರಾಂತಿಯು ಮನುಷ್ಯನಿಗೆ ಬಹಳ ಅತ್ಯವಶ್ಯಕವಾಗಿದೆ. ಸೃಷ್ಟಿಯ ಕಿರೀಟವಾಗಿ ವಿಶ್ರಾಂತಿ ದಿನವನ್ನು ದೇವರಿಟ್ಟಿದ್ದಾನೆ ಪ್ರಿಯರೇ. ಇಡೀ ಸೃಷ್ಟಿಗೆ ಮನುಷ್ಯರು ಕಿರೀಟವಾಗಿದ್ದಾರೆ. ಇಡೀ 6 ದಿನಗಳನ್ನು ನೋಡಿದ ನಂತರ 7ನೇ ದಿನವನ್ನು ದೇವರು ಆಶೀರ್ವದಿಸಿ ಆ 7 ದಿನವನ್ನು ವಿಶ್ರಾಂತಿ ದಿನವಾಗಿ ನಮಗೆ ಕೊಟ್ಟಿದ್ದಾನೆ ಪ್ರಿಯರೇ. ಹಾಗಾದರೆ 6ನೇ ದಿನದಲ್ಲಿ ದೇವರು ಎಲ್ಲವನ್ನು ಮಾಡಿ ಮುಗಿಸಿದ್ದನು, ಆದರೆ ಆತನು ಸಂಪೂರ್ಣಗೊಳಿಸಿದ್ದು 7ನೇ ದಿನದಲ್ಲಿ ವಿಶ್ರಾಂತಿಯನ್ನು ಕೊಡುವ ಮುಖಾಂತರವಾಗಿ. ಹಾಗಾಗಿ ವಿಶ್ರಾಂತಿಯು ಸೃಷ್ಟಿಯ ಅಂತಿಮ ಕ್ರಿಯೆಯಾಗಿದೆ. ಮನುಷ್ಯರ ಉಂಟು ಮಾಡಿದ್ದು ಅಂತ್ಯ ಅಲ್ಲ, ಬದಲಾಗಿ ಸೃಷ್ಟಿಯ ಕಾರ್ಯ ಅಂತ್ಯವಾದಿದ್ದು ವಿಶ್ರಾಂತಿಯಲ್ಲಿ ಎಂಬುದಾಗಿ ದೇವರ ವಾಕ್ಯ ನಮ್ಗೆ ಹೇಳುತ್ತೆ ಪ್ರಿಯರೇ. ಮತ್ತು ದೇವರು ಇದನ್ನು ಒಳ್ಳೆಯದೆಂಬುದಾಗಿ ಹೇಳಿ ಅದನ್ನು ಮುಕ್ತಾಯಗೊಳಿಸ್ತಾನೆ. ಈ ಒಳ್ಳೆಯದಂತ ಹೇಳೋ ಮಾತಿನಲ್ಲಿ ಸಂಪೂರ್ಣತೆ, ಸಾಮರಸ್ಯ ಮತ್ತು ಸಮರ್ಪಕತೆಯನ್ನು ನಾವು ನೋಡ್ತೇವೆ ಪ್ರಿಯರೇ. ಸೃಷ್ಟಿಗ ಏನು ಕೊರತೆ ಇಲ್ಲ, ಪರಿಪೂರ್ಣಗೊಂಡದೆ, ಎಲ್ಲವೂ ಉಂಟು, ಎಲ್ಲದರ ಜೊತೆಗೆ ವಿಶ್ರಾಂತಿಯೂ ಕೂಡ ಉಂಟು ಎಂಬುದಾಗಿ ವಾಕ್ಯದ ನಾವು ನೋಡಿಕೊಳ್ತೇವೆ ಪ್ರಿಯರೇ. ಆದಿಕಾಂಡ 2ನೇ ಅಧ್ಯಾಯ ಅಲ್ಲಿ ನಾವು ಓದಿಕೊಂಡ ಹಾಗೆ 2 ಮತ್ತು 3ನೇ ವಚನ ಓದಿಕೊಳ್ಳುವಾಗ 3 ನಿರ್ಣಾಯಕವಾದಂಥ ದೈವಿಕ ಕ್ರಿಯೆಗಳನ್ನು ಅಲ್ಲಿ ನಮಗೆ ಪರಿಚಯವಾಗ್ತದೆ ಪ್ರಿಯರೇ. ಮೊದಲನೇದಾಗಿ ದೇವರು ತನ್ನ ಕೆಲಸವನ್ನು ಮುಗಿಸಿದನು, ಸೃಷ್ಟಿಯ ಕಾರ್ಯವನ್ನು ಪೂರೈಸಿದನು ಎಂಬುದಾಗಿ ನೋಡ್ತೇವೆ. ಮತ್ತು 2ನೇ ಅಂಶ ನೋಡಿಕೊಳ್ಳುವಂಥದ್ದು ದೇವರು ವಿಶ್ರಾಂತಿಗೆ ನಮಗೆ ಅವಕಾಶ ಮಾಡಿಕೊಟ್ಟೆ ಎಂಬುದಾಗಿ ನೋಡ್ಕೊಳ್ತೇವೆ ಪ್ರಿಯ. ಸಬ್ಬತ್ ಎಂಬುದಾಗಿ ನಾವು ನೋಡ್ತೇವೆ, ಅದು ಹೀಬ್ರಿಯ ಪದ. ಮತ್ತು 3ನೇ ಅಂಶ, ದೇವರು ವಿಶ್ರಾಂತಿ ಕೊಟ್ಟಿದ್ದಷ್ಟೇ ಅಲ್ಲದೆ ಆ ವಿಶ್ರಾಂತಿ ದಿನವನ್ನು ಆಶೀರ್ವಾದ ಮಾಡಿದನು ಮತ್ತು ಪವಿತ್ರಗೊಳಿಸಿದನು ಎಂಬುದಾಗಿ ಹೇಳ್ತದೆ ಪ್ರಿಯರೇ. ಹಾಗಾದರೆ ದೇವರ ವಾಕ್ಯವು ನಮಗೆ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ, ಮಗನೇ ಮಗಳೇ, ಸೃಷ್ಟಿಯನ್ನು ಮಾಡಿದ್ದೇನೆ, ಈ ಸೃಷ್ಟಿಯಲ್ಲಿ ನೀನು ಜೀವನ ಮಾಡ್ತಾ ಇದ್ದಿ, ಈ ಸೃಷ್ಟಿಯಲ್ಲಿರುವಂಥ ವಸ್ತುಗಳನ್ನು ಉಪಯೋಗಿಸ್ಕೊಂಡು ಏನೋ ವ್ಯಾಪಾರ ಮಾಡ್ತಾ ಇದ್ದಿ, ಕೆಲಸ ಮಾಡ್ತಾ ಇದ್ದಿ, ದುಡಿತಾ ಇದ್ದಿ, ಸಂಪಾದನೆ ಮಾಡ್ತಾ ಇದ್ದಿ. ಆದರೆ ಒಂದು ನೆನಪಿಟ್ಟುಕೋ, ದುಡಿಯುವುದೇ ಜೀವನವಲ್ಲ, ಓಡಾಡಿಕೊಂಡು ಅವಿರತವಾಗಿ ದಣಿಯುವುದೇ ಜೀವನ ಅಲ್ಲ. ವಿಶ್ರಾಂತಿನೇ ಕೊಟ್ಟಿದ್ದೇನೆ ನಿನಗೆ. ನಾವಾಗಲೇ ನೋಡಿಕೊಂಡ ಹಾಗೆ ಈ ಲೋಕದ ವಿಶ್ರಾಂತಿ ಒಂದು, ಅನಂತರ ಬರುವಂಥ ಮುಂದಿನ ಲೋಕದಲ್ಲಿ ಕ್ರಿಸ್ತನೊಟ್ಟಿಗೆ ಸದಾಕಾಲ ಇರುವಂಥ ವಿಶ್ರಾಂತಿ ಒಂದು. ಇದರಲ್ಲಿ ಸೇರಬೇಕೆಂಬುದೇ ಕರ್ತನ ಚಿತ್ತವಾಗಿದೆ ಪ್ರಿಯರೇ. ನಾವು ಆ ವಿಶ್ರಾಂತಿಯನ್ನು ಅನುಭವಿಸಬೇಕಾದರೆ ಈ ಲೋಕದಲ್ಲಿಯೇ ನಾವು ಆತನೊಟ್ಟಿಗೆ ಪ್ರತಿ ದಿನ ಪ್ರತಿ ವಾರ ನಾವು ಆತನೊಟ್ಟಿಗೆ ಅನ್ಯೋನ್ಯತೆ ಕಳೆಯುತ್ತಾ ವಿಶ್ರಾಂತಿನ ಅನುಭವಿಸಬೇಕು ಎಂಬುದಕ್ಕೋಸ್ಕರವಾಗಿಯೇ ಆತನು ಈ ದಿನವನ್ನು ನಮಗೆ ನೇಮಕ ಮಾಡಿಕೊಟ್ಟಿದ್ದಾನೆ. ಉದ್ದೇಶಪೂರ್ವಕವಾಗಿ ನಾವು ನಿಲ್ಲಿಸುವುದನ್ನು ಅಭ್ಯಾಸ ಮಾಡಿಕೊಳ್ಳಬೇಕು, ಓಡುವುದನ್ನು ನಿಲ್ಲಿಸುವುದನ್ನು ಅಭ್ಯಾಸ ಮಾಡಿಕೊಳ್ಳಬೇಕು. ದಿನ ಬೆಳಿಗ್ಗೆ ಎದ್ದು ಕೆಲಸ ಮಾಡೋದು, ಓಡೋದು, ಬರೋದು, ಒಂದು ರೀತಿ ಮನಸ್ಸಿಗೂ ದೇಹಕ್ಕೂ ಸಮಯ ಪುರುಸುತ್ತಿಲ್ಲದ ಹಾಗೆ ನಾವು ನಮ್ಮನ್ನು ಕೆಲಸಕ್ಕೆ ತೊಡಗಿಸ್ಕೊಂಡಿದ್ದೆ ಪ್ರಿಯರೇ. ದೇವರು ಹೇಳ್ತಾ ಇದ್ದಾನೆ, ಮಗನೇ ಮಗಳೇ, ಸ್ವಲ್ಪ ಹೊತ್ತು ನಿಲ್ಲಿಸು, ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದುಕೋ, ನನ್ನ ಜೊತೆ ಕುಳಿತುಕೋ, ಮಾತನಾಡುವುದಾಗಿ ಆತನು ಹೇಳ್ತಾ ಇದ್ದಾನೆ. ಅಪೂರ್ಣರಾಗಿರುವುದಕ್ಕೆ ಮಾತ್ರವಲ್ಲದೆ ಪೂರ್ಣಗೊಂಡದ್ದಕ್ಕೆ ಕೂಡ ಕೃತಜ್ಞತೆ ಕ್ಷಣಗಳನ್ನು ನಾವು ತಿಳಿಸಬೇಕಾಗ್ತದೆ ಪ್ರಿಯರೇ. ಅನೇಕ ಬಾರಿ ನಾವು ಕೆಲಸವನ್ನು ಅರ್ಧ ಮಾಡಿ ಬಿಟ್ಟು ಬಿಡ್ತೇವೆ. ಒಂದು ರೀತಿ ಒಳ್ಳೆಯದು, ಯಾಕಂದರೆ ಅರ್ಧ ಮಾಡಿ ಬಿಟ್ಟು ಅನಂತರ ಹೋಗಿ ನೋಡುವಾಗ ಆ ವಿಷಯದಲ್ಲಿ ಸಮಸ್ಯೆಗಳು, ತೊಂದರೆಗಳು ನಮ್ಗೆ ಚೆನ್ನಾಗಿ ಗೊತ್ತಾಗ್ತದೆ. ಒಬ್ಬ ಕಲಾವಿದನು ತನ್ನ ಒಂದು ಚಿತ್ರಕಲೆಯನ್ನು ಮಾಡಿ ಸ್ವಲ್ಪ ಮುಗಿಸುವ ಸಮಯದಲ್ಲಿ 1-2 ಹೆಜ್ಜೆ ಹಿಂದೆ ಹೋಗಿ ನೋಡ್ತಾನೆ, ಹೇಗೆ ಕಾಣ್ತಾ ಇದೆ ಎಂಬುದಾಗಿ. ಯಾಕಂದರೆ ತುಂಬ ಹತ್ತಿರ ಪೇಂಟ್ ಮಾಡಿ ಅಲ್ಲಿರುವಂಥ ಕೊರತೆಯಲ್ಲಿ ಕಾಣದೆ ಹೋಗುವಾಗ ಹಿಂದೆ ಹೋಗಿ 2 ಹೆಜ್ಜೆ ನೋಡುವಾಗ ಅಲ್ಲಿರುವಂಥ ಸಮಸ್ಯೆಗಳು, ತೊಂದರೆಗಳು ಅಥವಾ ಏನು ಸರಿ ಮಾಡಬೇಕೆಂಬುದು ಅವನಿಗೆ ಗೊತ್ತಾಗ್ತದೆ ಪ್ರಿಯರೇ. ಹಾಗೆ ನಾವು ಕೂಡ ಒಂದು ಕೆಲಸವನ್ನು ಅತಿಯಾಗಿ ಮಾಡ್ತಾ ಇರೋದಾದರೆ ಸ್ವಲ್ಪ ಹೊತ್ತು ಕೈ ಬಿಟ್ಟು ಹಿಂದೆ ಸರಿಯೋಣ, ಒಂದು ಬ್ರೇಕ್ ತೆಗೆದುಕೊಳ್ಳೋಣ. ದೇವರು ಹೇಳ್ತಾ ಇದ್ದಾರೆ, ಮಗನೇ ಮಗಳೇ, ವಿಶ್ರಾಂತಿ ತೆಗೆದುಕೋ. ಆ ವಿಶ್ರಾಂತಿ ತೆಗೆದುಕೊಳ್ಳುವಾಗ ನಾವು ಸಮಯವನ್ನು ಕಾಲಹರಣ ಮಾಡ್ತಿಲ್ಲ, ಬದಲಾಗಿ ನಮ್ಮನ್ನು ಎನರ್ಜೈಸ್ ಮಾಡ್ಕೊಳ್ತಾ ಇದ್ದೇವೆ. ಹೊಸ ಹುರುಪಿನಿಂದ, ಹೊಸ ಆಲೋಚನೆಯಿಂದ ಮತ್ತೆ ಆ ಸಮಸ್ಯೆಯನ್ನು, ಆ ಪರಿಸ್ಥಿತಿ ನೋಡಲಿಕ್ಕೆ ನಮಗೆ ಆಲೋಚನೆಗಳಿಗೂ ದೇವರು ಕೊಡ್ತಾನೆ ಪ್ರಿಯರೇ. ವಿಶ್ರಾಂತಿ ನಮಗೆ ಹೊಸ ಆಯಾಮವನ್ನು ಕೊಡಲಿಕ್ಕೆ ಸಾಕು. ಅದಕ್ಕಾಗಿ ದೇವರು ನಮಗೆ ಕೊಟ್ಟದ್ದು ಆತನು, ನೀವು ವಿಶ್ರಾಂತಿಯನ್ನು ತೆಗೆದುಕೊಳ್ಳ್ರಿ ಎಂಬುದಾಗಿ. ಸಬ್ಬತ್ ನಂಬಿಕೆಯು ನಮ್ಮನ್ನು ಕ್ರಿಯೆಗೆ ನಡೆಸ್ತದೆ. ಈ ಒಂದು ಪೀಳಿಗೆಯಲ್ಲಿ ನಿರಂತರವಾದಂಥ ಕೆಲಸ ಮಾಡ್ತಾ ಇರುವ ಸಮಯದಲ್ಲಿ ಈ ಲೋಕವು ನಮ್ಮನ್ನು
ಕಷ್ಟಕ್ಕೆ ಸಿಲುಕಿ ಆಗ್ತದೆ ಪ್ರಿಯರೇ. ಒಬ್ಬ ರೈತನು ತನ್ನ ಜಮೀನನ್ನು ಅವನು ತನ್ನ ಹೊಲವನ್ನು ಉಳುವಾಗ ಅವನು ಒಂದು ಬೆಳೆ ಬಂದ ನಂತರ ಸ್ವಲ್ಪ ಹೊತ್ತು ಬಿಡ್ತಾರೆ, ಸ್ವಲ್ಪ ಕಾಲ ಅದನ್ನು ಬಿಡ್ತಾರೆ. ಯಾಕಂದರೆ ಭೂಮಿಗೆ ವಿಶ್ರಾಂತಿ ಬೇಕು, ಭೂಮಿಗೆ ಸ್ವಲ್ಪ ಹೊತ್ತು ವಿಶ್ರಾಂತಿ ಬೇಕು. ಯಾಕಂದರೆ ಅದಿಲ್ಲದೆ ಹೋದರೆ ಆ ಭೂಮಿ ಒಳ್ಳೆ ಬೆಳೆನ ಕೊಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಹಾಗೆಯೇ ನಮ್ಮ ವೆಹಿಕಲ್ಸ್ ಕೂಡ ಅಲ್ವಾ, ನಾವು ಬೈಕ್ ಓಡಿಸ್ತಾ ಇರ್ತೇವೆ, ಕಾರ್ ಓಡಿಸ್ತಾ ಇರ್ತೇವೆ, ಅದನ್ನು ಕಾಲಕ್ಕೆ ಸರ್ವಿಸ್ ಕಳಿಸ್ತೇವೆ. ಯಾಕೆ? ಅದಕ್ಕೆ ಒಂದು ದಿನ ವಿಶ್ರಾಂತಿ ಬೇಕು, ಅದಕ್ಕೆಲ್ಲವನ್ನು ಒಂದು ರೀತಿಯಲ್ಲಿ ರೆಡಿ ಮಾಡಬೇಕು, ಸವದಂಥ ವಿಷಯಗಳನ್ನು ಸರಿಪಡಿಸಬೇಕು. ಹಾಗಾಗಿ ವಿಶ್ರಾಂತಿ ಮನುಷ್ಯರಿಗೂ ಬೇಕು, ಈ ಸೃಷ್ಟಿಗೂ ಬೇಕಾಗಿದೆ ಪ್ರಿಯ. ಅದಕ್ಕೋಸ್ಕರವಾಗಿ ದೇವರು ಸೃಷ್ಟಿ ಮಾಡುವಾಗಲೇ ವಿಶ್ರಾಂತಿಯನ್ನು ನೇಮಿಸಿಕೊಟ್ಟಿದ್ದಾನೆ. ಹಾಗಾದರೆ ದೇವರು ಕೊಟ್ಟುವಂಥ ವಿಶ್ರಾಂತಿಯಲ್ಲಿ ವಾಗ್ದಾನ ಮತ್ತು ಭಾಗವಹಿಸಿಕೆ ಬಹಳ ಪ್ರಾಮುಖ್ಯವಾಗಿದೆ. ನಾವು ಅದನ್ನು ವಾಗ್ದಾನ ಸ್ವೀಕರಿಸಬೇಕು, ವಿಶ್ರಾಂತಿಯನ್ನು, ಮತ್ತು ಇದರಲ್ಲಿ ನಾವು ಭಾಗವಹಿಸಬೇಕು ಕೂಡ. ಯಾಕೆಂದರೆ ಅವಿಧೇಯತೆಯು ವಿಶ್ರಾಂತಿಗೆ ಇರುವಂಥ ಪ್ರವೇಶವನ್ನು ತಡೆಯುತ್ತದೆ. ನಮಗೆ ನಾವು ಪ್ರಯತ್ನ ಮಾಡ್ತಾ ಇಲ್ಲ ಅಂತೇನಿಲ್ಲ, ವಿಶ್ರಾಂತಿಗೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಆದರೆ ಈ ಒಂದು ಅವಿಧೇಯತೆ ಅನ್ನುವಂಥ ವಿಷಯವು ನಮ್ಮನ್ನು ವಿಶ್ರಾಂತಿಗೆ ತೆಗೆದುಕೊಳ್ಳದಂತೆ ನಮ್ಮನ್ನು ತಡೆಯುತ್ತೆ ಪ್ರಿಯರೇ. ಆದರೆ ನಂಬಿಕೆಯು ದೇವರನ್ನು ನಾವು ವಿಶ್ವಾಸಿಸುವಂತೆ ನಮ್ಮ ಮಾಡ್ತದೆ, ವಿಧೇಯರಾಗುವಂತೆ ಮಾಡ್ತದೆ. ಸಬ್ಬತ್ ಅಥವಾ ವಿಶ್ರಾಂತಿ ದಿನವು ದೇವರ ಅಂತಿಮ ನವೀಕರಣದ ಅಥವಾ ಉಜ್ಜೀವನದ ಕಡೆಗೆ ನಮ್ಮನ್ನು ನಡೆಸ್ತದೆ ಪ್ರಿಯರೇ. ವಿಶ್ರಾಂತಿ ಅಂದರೆ ನಾನು ಆಗಲೇ ಹೇಳಿದಾಗೆ ಅದು ನಿಷ್ಕ್ರಿಯವಾಗಿರುವಂಥದ್ದಲ್ಲ, ಸುಮ್ಮನೆ ಕೂರುವಂಥದ್ದು ಅಷ್ಟೇ ಅಲ್ಲ, ಬದಲಾಗಿ ದೇವರ ಪೂರ್ಣಗೊಂಡ ಕೆಲಸದಲ್ಲಿ ನಂಬಿಗಸ್ತಿಕೆಯಿಂದ ಭಾಗವಹಿಸುವುದಾಗಿದೆ ಪ್ರಿಯರೇ. ದಣಿದವರಿಗೆ ವಿಶ್ರಾಂತಿ ನೀಡುವ ಮೂಲಕ ಯೇಸು ಕ್ರಿಸ್ತನು ಸಬ್ಬತ್ತನ್ನು ಪೂರೈಸಿದ್ದಾನೆ, ಹೌದಲ್ಲವೇ? ಆತನು ಹೇಳಿದ ಒಂದು ಮಾತು, ಎಲ್ಲಿ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲ ನನ್ನ ಬಳಿಗೆ ಬಂದಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ಯಾಕೆಂದರೆ ನಾನು ಸಬ್ಬತ್ ದಿನಕ್ಕೆ ಒಡೆಯನಾಗಿದ್ದೇನೆ, ನಾನು ನಿಮಗೆ ಸಬ್ಬತ್ತನ್ನು ಕೊಡ್ತೇನೆ, ನನ್ನ ಬಳಿಗೆ ಬನ್ನಿರಿ ಎಂಬುದಾಗಿ ಯೇಸು ಸ್ವಾಮಿ ನಮಗೆ ಕರೀತಾ ಇದ್ದಾನೆ ಪ್ರಿಯರೇ. ವಿಶ್ರಾಂತಿಯಿಂದ ನಿಮ್ಮನ್ನು ತಡೆಯುವುದನ್ನು ಪರೀಕ್ಷಿಸಿಕೊಳ್ಳ್ರಿ. ಯಾವ ವಿಷಯ ತಡೀತಾ ಇದೆ ನಿಮ್ಮನ್ನು? ಭಯವೋ, ಇಲ್ಲ ದೊಡ್ಡ ಆಕಾಂಕ್ಷೆಯೋ, ಇಲ್ಲ ಅಪರಾಧ ಮನೋಭಾವವೋ? ಯಾವುದು ನಿಮ್ಮನ್ನು ತಡೀತಾ ಇದೆ? ಅದನ್ನು ಒಪ್ಪಿಸಿಕೊಡ್ರಿ. ಯೇಸು ಕರೀತಾ ಇದ್ದಾನೆ, ಮಗನೇ ಮಗಳೇ ಬಾ. ಕಷ್ಟಪಡ್ತಾ ಇದೆಯಾ? ಭಯ ಇದೆಯಾ? ಇಲ್ಲ ಏನೋ ಸಾಧನೆ ಮಾಡಬೇಕಂತ ತುಂಬ ಓಡ್ತಾ ಇದೆಯಾ? ಅಪರಾಧ ಮನೋಭಾವ ಇದೆಯಾ? ನನ್ನ ಬಳಿಗೆ ಬಾ, ನನ್ನ ಬಳಿಗೆ ಒಂದು ಕೂತುಕೋ, ಒಪ್ಪಿಕೋ, ಅರಿಕೆ ಮಾಡು, ನಾನೇ ಬದಲಾಯಿಸ್ತೀನಿ ಎಂಬುದಾಗಿ ಕರ್ತನು ಹೇಳ್ತಾ ಇದ್ದಾನೆ ಪ್ರಿಯರೇ. ವಿಶ್ರಾಂತಿಯನ್ನು ಒಂದು ಪ್ರತಿಫಲವಾಗಿ ಅಲ್ಲ, ಬದಲಾಗಿ ಕೃಪೆಯಾಗಿ ಸ್ವೀಕರಿಸಿ ಪ್ರಿಯರೇ. ಆಗ ನಾವು ನಿಜವಾದ ವಿಶ್ರಾಂತಿ ಹೊಂದಲಿಕ್ಕೆ ಸಾಧ್ಯ ಕರ್ತನಲ್ಲಿ. ನಮ್ಮ ಕಾರ್ಯ ಸಾಧನೆಯ ಮೂಲಕ ನಂಬಿಕೆಯನ್ನು ಪೋಷಿಸುವ ವಿಶ್ರಾಂತಿ ಆಚರಣೆಗಳನ್ನ ನಾವು ರೂಪಿಸಿಕೊಳ್ಳೋಣ ಪ್ರಿಯರೇ. ಪ್ರಯತ್ನ ಮಾಡೋಣ, ಉದ್ದೇಶಪೂರ್ವಕವಾಗಿ ಪ್ರಯತ್ನ ಮಾಡೋಣ, ಕರ್ತನೊಟ್ಟಿಗೆ ಕೂತ್ಕೊಂಡು ವಿಶ್ರಾಂತಿಯನ್ನು ಪಡೆಯೋಣ ಪ್ರಿಯರೇ. ಮತ್ತು ಈ ಒಂದು ವಿಶ್ರಾಂತಿ ಕೊಡುತ್ತಾ ಇನ್ನೊಂದು ವಿಷಯ ಅಂದರೆ ಅದು ಗುಣಪಡಿಸುವಿಕೆ ಮತ್ತು ಕರುಣೆಯನ್ನು ಕೊಡ್ತದೆ ಪ್ರಿಯರೇ. ಯೇಸು ಸ್ವಾಮಿಯ ಸುವಾರ್ತೆಯನ್ನು ಓದಿಕೊಳ್ಳುವಾಗ ಯೇಸು ಸ್ವಾಮಿ ಮಾಡಿದಂಥ ಒಂದು ವಿಷಯ ಏನಪ್ಪ ಅಂದರೆ, ಆತನು ಸಬ್ಬತ್ ದಿನದಲ್ಲಿ ಅನೇಕ ಅದ್ಭುತಗಳನ್ನು ಮಾಡ್ತಾನೆ ಪ್ರಿಯರೇ. ಒಬ್ಬ ಕೈಬತ್ತಿ ಹೋದವನಿದ್ದನು ದೇವಾಲಯದಲ್ಲಿ, ಅವನು ಕೂಡ ಯೇಸು ಸ್ವಾಮಿ ಸಬ್ಬತ್ ದಿನದಲ್ಲಿ ವಾಸಿ ಮಾಡ್ತಾರೆ. ನಾವು ಓದಿಕೊಂಡಿದ್ದೆ ವಾಕ್ಯ ಭಾಗದಲ್ಲಿ. ಯೇಸುವು ಕಾನೂನುಬದ್ಧವಾದಂಥ ಸಬ್ಬತ್ತನ್ನು, ಆಚರಣೆಯನ್ನು ಎದುರಿಸ್ತಾನೆ. ಯಾಕೆಂದರೆ ಎಲ್ಲಿ ಕರುಣೆ ಇಲ್ಲವೋ, ಎಲ್ಲಿ ಪ್ರೀತಿ ಇಲ್ಲವೋ ಆ ದಿನ ಸಬ್ಬತ್ ಆದರೇನು ಆಗದೆ ಹೋದನು ಎಂಬುದಾಗಿ ಆತ ಹೇಳ್ತಾನೆ ಪ್ರಿಯರೇ. ಕರುಣೆ ಎಲ್ಲಿದೆಯೋ ಅದೇ ಸಬ್ಬತ್ತು, ಪ್ರೀತಿ ಎಲ್ಲಿದೆಯೋ ಅಲ್ಲೇ ಸಬ್ಬತ್ತು ಬರ್ತದೆ ನಮಗೆ. ಯಾಕೆಂದರೆ ನಾವು ಮತ್ತೊಬ್ಬರ ಜೀವಿತದಲ್ಲಿ ಅವರ ಸಮಸ್ಯೆಯಿಂದ ಬಿಡುಗಡೆಗೊಳಿಸಿ ವಿಶ್ರಾಂತಿಯನ್ನು ಕೊಡ್ತಾ ಇದ್ದೇವೆ. ಯೇಸು ಮಾಡಿದ ಅದೇ ವಿಷಯ. ಆ ಕೈಬತ್ತಿ ಹೋದವನ್ನ ಗುಣಪಡಿಸಿದಾಗ ಆ ಸಬ್ಬತ್ ದಿನದಲ್ಲಿ ಯಾರು ಆಕ್ಷೇಪಣೆ ಮಾಡಿದರು. ಸಬ್ಬತ್ ದಿನಕ್ಕೆ ಮಾಡೋದು ಸರಿ ಎಂಬುದಾಗಿ ಪ್ರಶ್ನೆ ಮಾಡಿದ್ದಾರೆ. ಯೇಸು ಸ್ವಾಮಿ ಹೇಳ್ತಾರೆ, ಯಾವುದು ಸರಿ? ಸಬ್ಬತ್ ದಿನದಲ್ಲಿ ಒಳ್ಳೆಯದನ್ನು ಮಾಡುವುದೋ ಇಲ್ಲ ಕೆಟ್ಟದ್ದನ್ನು ಮಾಡುವುದು? ಆದ್ದರಿಂದ ಸ್ವಾಮಿ ಹೇಳ್ತಾರೆ, ಒಳ್ಳೆಯದನ್ನು ಮಾಡುವುದಾದರೆ, ಕರುಣೆ ತೋರಿಸುವುದಾದರೆ, ಪ್ರೀತಿ ತೋರಿಸುವುದಾದರೆ ಅದಕ್ಕೆ ಸಬ್ಬತ್ ದಿನ ಅಡ್ಡಿ ಅಲ್ಲ ಎಂಬುದಾಗಿ ಆತನು ಹೇಳ್ತಾನೆ ಪ್ರಿಯರೇ. ಸಬ್ಬತ್ ದಿನ ಇರುವುದು ನಮ್ಮನ್ನು ಕಂಟ್ರೋಲ್ ಮಾಡಲಿಕ್ಕೋಸ್ಕರವಾಗಿ ಅಲ್ಲ, ಬದಲಾಗಿ ನಮ್ಮ ಜೀವನಕ್ಕಾಗಿ, ನಮ್ಮನ್ನು ಹರ್ಷಗೊಳಿಸಲಿಕ್ಕೋಸ್ಕರವಾಗಿ, ನಮ್ಮನ್ನು ಚೈತನ್ಯಗೊಳಿಸಲಿಕ್ಕೋಸ್ಕರ ಪ್ರಿಯರೇ. ಆದ್ದರಿಂದ ನಾವು ವಿಶ್ರಾಂತಿಯ ದಿನಗಳಲ್ಲಿ ಸಹಾನುಭೂತಿಯ ಕರುಣೆಯ ಕ್ರಿಯೆಗಳನ್ನು ನಡೆಸಬೇಕು, ಮಾಡಬೇಕು. ಜೀವನವನ್ನು ಕುಗ್ಗಿಸುವಂಥ ನಂಬಿಕೆಯ ವಿಶ್ವಾಸಗಳನ್ನು ನಾವು ನಿರಾಕರಿಸಬೇಕು. ಜೀವನವನ್ನು ಎಬ್ಬಿಸುವಂಥ, ಬಲಪಡಿಸುವಂಥ ನಂಬಿಕೆಯಲ್ಲಿ ಬೆಳೀಲಿಕ್ಕೆ ಪ್ರಯತ್ನ ಮಾಡಬೇಕು ನಾವು ಪ್ರಿಯರೇ. ಸಂಬಂಧಗಳನ್ನು ಪುನಃಸ್ಥಾಪಿಸಲು ವಿಶ್ರಾಂತಿಯನ್ನು ಬಳಸೋಣ. ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ಳೋದು ಬೇಡ, ಬದಲಾಗಿ ನಾವು ಪುನಃಸ್ಥಾಪನೆ ಮಾಡೋಣ. ಮನುಷ್ಯರನ್ನು, ವ್ಯಕ್ತಿಗಳನ್ನು, ಸಂಬಂಧಗಳನ್ನು ಕಟ್ಟೋಣ ಪ್ರಿಯರೇ. ಈ ಲೋಕದಲ್ಲಿ ಸಂಪಾದನೆ ಹಿಂದೆ ಅತಿಯಾಗಿ ಓಡುವ ಅವಶ್ಯಕತೆ ಇಲ್ಲ.
ನಮಗೇನು ಬೇಕೆಂಬುದು ನಮ್ಮ ಪರಲೋಕ ತಂದೆ ಗೊತ್ತದೆ. ಆತನು ಒದಗಿಸಿಕೊಡ್ತಾನೆ ಪ್ರಿಯರೇ. ನಾವು ನಂಬಿಕೆಯಿಂದ ಆತನ ಸೃಷ್ಟಿಯಲ್ಲಿ ನಂಬಿಕೆ ಇಟ್ಟವರಾಗಿ ಆತನ ವಿಶ್ರಾಂತಿಯಲ್ಲಿ ನಾವು ಸೇರಲಿಕ್ಕೆ ಸಂತೋಷ ಪಡಬೇಕು, ಆನಂದ ಪಡಬೇಕಷ್ಟೇ. ನಾವು ಚೇತರಿಸಿಕೊಂಡ ನಂತರ ನಮ್ಮ ಒಂದು ದಡಿವನ್ನು ಅಥವಾ ಓಡುವ ಸಂಗತಿಯನ್ನು ಬಿಟ್ಟು ವಿಶ್ರಾಂತಿ ಪಡೆದು ಚೇತರಿಸಿಕೊಂಡ ನಂತರ ನಾವು ಆರಾಧನೆ ಮತ್ತು ಕುಟುಂಬಕ್ಕಾಗಿ ಒಂದು ದಿನವನ್ನು ಪ್ರತ್ಯೇಕಿಸಿ ಆತನ ಆರಾಧಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ಬಹಳ ಪ್ರಾಮುಖ್ಯವಾದ ಅಂಶ ಪ್ರಿಯರೇ. ವಿಶ್ರಾಂತಿಯು ಪರಿಪೂರ್ಣತೆಗೆ ದ್ವಾರವಾಗಿದೆ. ಒಂದು ಬಾಗಿಲನ್ನು ತೆರೀತದೆ. ನಮಗೆ ದೇವರೊಟ್ಟೆ ಕುಳಿತುಕೊಂಡು ವಿಶ್ರಾಂತಿಯನ್ನು ಅನುಭವಿಸುವಂಥ ದಾರಿಗೆ ನಾವು ನಡೆಸ್ತದೆ ಪ್ರಿಯರೇ. ಇದು ಸೃಷ್ಟಿಯನ್ನು ದೇವರ ಒಳ್ಳೆಯತನದಲ್ಲಿ ನಾವು ಬಲವಾಗಿ ನಿಲ್ಲುವಂತೆ ನಮ್ಮನ್ನು ನಡೆಸ್ತದೆ. ನಮ್ಮ ನಂಬಿಕೆಯನ್ನು ಇದು ಪುನಃಸ್ಥಾಪನೆ ಮಾಡ್ತದೆ ಪ್ರಿಯರೇ. ದೇವರ ಒಳ್ಳೆಯತನದಲ್ಲಿ ನಾವು ಬೆಳೆಯುವಂತೆ ಮಾಡ್ತದೆ ಮತ್ತು ನಮ್ಮ ಜೀವಿತಗಳು ಹೀಲಾಗುವಂತೆ, ಗುಣವಾಗುವಂತೆ ಅವಕಾಶ ಕೊಡ್ತದೆ ಪ್ರಿಯರೇ. ಮತ್ತು ನಾನು ಆಗಲೇ ಹೇಳಿದ ಹಾಗೆ ಈ ವಿಶ್ರಾಂತಿಯು ನಾವು ಯಾವಾಗ ಈ ದಿನಗಳಲ್ಲಿ ಕುಳಿತುಕೊಂಡು ದೇವರೊಟ್ಟಿಗೆ ಧ್ಯಾನ ಮಾಡಿದ ಅನ್ಯೋನ್ಯತೆಯಲ್ಲಿ ಬೆಳಿತೇವೋ ನಮ್ಮನ್ನು ಮುಂದಿನ ಲೋಕದ ವಿಶ್ರಾಂತಿ ಕಡೆಗೆ ನಮ್ಮನ್ನು ಸಿದ್ಧ ಮಾಡ್ತದೆ. ಮತ್ತು ನಾವು ಶಾಂತಿಯನ್ನು ಆಚರಿಸುವಾಗ ನಾವು ಜೀವನವನ್ನು ತಪ್ಪಿಸಿಕೊಳ್ಳೋದಿಲ್ಲ, ಬದಲಾಗಿ ನಾವು ದೇವರು ಬಯಸಿರುವ ಹಾಗೆ ಜೀವಿಸಲು ಆರಂಭ ಮಾಡ್ತೇವೆ ಪ್ರಿಯರೇ. ಆರಂಭ ಮಾಡ್ತೇವೆ. ದೇವರು ಬಯಸಿರೋದು ಒಂದೇ ವಿಷಯ, ಮಗನೇ ಮಗಳೇ ನಾನು ಎಲ್ಲವನ್ನೂ ಸಿದ್ಧ ಮಾಡಿಕೊಟ್ಟಿದ್ದೇನೆ, ಆದರೆ ವಿಶ್ರಾಂತಿಯನ್ನು ಮರಿಬೇಡ. ಓಡ್ತಾ ಇದೆಯಾ, ದಣಿವಿಲ್ಲದೆ ಕೆಲಸ ಮಾಡ್ತಾ ಇದೆಯಾ, ದೈಹಿಕವಾಗಿ ಕುಗ್ಗಿ ಹೋಗಿದ್ದೀಯಾ, ಮಾನಸಿಕವಾಗಿ ಬಳಲಿ ಹೋಗಿದ್ದೀಯಾ, ಭಾವನೆಗಳು ಸತ್ತು ಹೋಗ್ತಾ ಇದೆಯಾ ಕುಟುಂಬದಲ್ಲಿ, ನಿಲ್ಲಿಸು, ಎಲ್ಲವನ್ನು ನಿಲ್ಲಿಸು, ನನ್ನ ಬಳಿಗೆ ಬಾ. ಎಲ್ಲೇ ಕಷ್ಟಪಡುತ್ತಿರುವ ಪುರುಷನೇ ಸ್ತ್ರೀಯೇ ನನ್ನ ಬಳಿಗೆ ಬಾ, ನಾನಿಗೆ ವಿಶ್ರಾಂತಿ ಕೊಡ್ತೀನಿ ಎಂಬುದಾಗಿ ಸ್ವಾಮಿ ಕರೀತಾ ಇದ್ದಾನೆ ಪ್ರಿಯರೇ. ಒಪ್ಪಿಸಿಕೊಡೋಣವು. ಸ್ವಲ್ಪ ಹೊತ್ತು ಈ ಲೋಕದ ಗಡಿಬಿಡಿಯನ್ನು ನಿಲ್ಲಿಸೋಣವು. ಸ್ವಲ್ಪ ಹೊತ್ತು ಆತನ ಬಳಿ ಕೂತ್ಕೊಳ್ಳೋದು ಕಲಿಯೋಣವೋ. ಆತನ ವಾಕ್ಯವನ್ನು ಓದುತ್ತಾ, ಆತನೊಟ್ಟಿಗೆ ಮಾತನಾಡುತ್ತಾ, ಆತನಿಂದ ನಿಜವಾದ ವಿಶ್ರಾಂತಿಯನ್ನು, ಸಮಾಧಾನವನ್ನು, ಶಾಂತಿಯನ್ನು ಹೊಂದಲಿಕ್ಕೆ ನಾವು ಆತನ ಬಳಿಗೆ ಬರೋಣವೋ. ಯೇಸು ಸ್ವಾಮಿ ನಮಗೆ ನೇರವಾಗಿ ಮಾಡಿದಂಥ ವಾಗ್ದಾನ ಅದು ಈ ಲೋಕದ ಐಶ್ವರ್ಯ ಅಲ್ಲ, ಹಣ ಅಲ್ಲ, ಬದಲಾಗಿ ಆತನ ಹೇಳಿದ್ದು, ನಾನು ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ಈ ಲೋಕ ಕೊಡುವಂಥ ಶಾಂತಿಯಲ್ಲ ಎಂಬುದಾಗಿ ಆತನು ಹೇಳಿದ್ದಾನೆ ಪ್ರಿಯರೇ. ಯೇಸು ಸ್ವಾಮಿಯು ತನ್ನಲ್ಲಿದ್ದ ಶಾಂತಿ ನಮಗೆ ಕೊಟ್ಟಿದ್ದಾನೆ. ಆ ಶಾಂತಿ ನಮಗೆ ಇರುವುದಾದರೆ ಉಳಿದ ಎಲ್ಲ ವಿಷಯಗಳನ್ನು ನಿಭಾಯಿಸಲಿಕ್ಕೆ ನಮಗೆ ಶಕ್ತಿ ಉಂಟು, ಸಾಮರ್ಥ್ಯ ಉಂಟು, ಚೈತನ್ಯ ಉಂಟು ಮತ್ತು ಆತನ ಕೃಪೆ ಉಂಟು ಪ್ರಿಯರೇ. ನಾವು ನಮ್ಮನ್ನು ಸಂಪೂರ್ಣವಾಗಿ ಅವಲಂಬಿಸದೆ ಆತನ ಅವಲಂಬಿಸಿ ಜೀವಿಸುವಾಗ ನಮ್ಮ ಜೀವಿತದಲ್ಲಿ ವಿಶ್ರಾಂತಿ ನೆಲೆಗೊಳ್ತದೆ, ಸಮಾಧಾನ ನೆಲೆಗೊಳ್ತದೆ, ಶಾಂತಿ ನೆಲೆಗೊಳ್ತದೆ. ನಾವು ದೇವರು ಬಯಸಿರುವಂಥ ಜೀವನ ಮಾಡಲಿಕ್ಕೆ ನಮಗೆ ಅವಕಾಶವಾಗ್ತದೆ, ಸಾಧ್ಯವಾಗ್ತದೆ ಪ್ರಿಯರೇ. ಹಾಗಾದರೆ ಇವತ್ತು ಸ್ವಲ್ಪ ಹೊತ್ತು ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ನಮ್ಮ ಕಣ್ಣುಗಳನ್ನು ಮುಚ್ಚಿ ನಮ್ಮನ್ನು ಆಲೋಚನೆ ಮಾಡಿಕೊಳ್ಳೋಣ. ನನ್ನ ಜೀವಿತದಲ್ಲಿ ನನ್ನನ್ನು ಕುಗ್ಗಿಸ್ತಿರುವಂಥ, ದಣಿಸ್ತಾ ಇರುವಂಥ ವಿಷಯ ಏನು? ಆತ್ಮಿಕವಾಗಿ, ದೈಹಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ ನಾನು ಬಳಲಿ ಹೋಗ್ತಾ ಇದ್ದೇನೆ. ಅದಕ್ಕೇನು ಕಾರಣ ಎಂಬುದಾಗಿ ನೀವು ಮೊದಲು ಗುರುತು ಮಾಡಿರಿ. ಆ ಕಾರಣವನ್ನು ದೇವರಿಗೆ ಒಪ್ಪಿಸಿಕೊಡ್ರಿ. ಸ್ವಾಮಿ, ಈ ಒಂದು ವಿಷಯವು ನನ್ನ ಜೀವಿತದಲ್ಲಿ ವಿಶ್ರಾಂತಿಯನ್ನು ತೆಗೆದುಹಾಕಿದೆ ಕರ್ತನೆ. ದಯಮಾಡಿ ಇದನ್ನು ಸರಿಪಡಿಸಿ ನನಗೆ ಸಮಾಧಾನ ಕೊಡು, ನನಗೆ ಶಾಂತಿ ಕೊಡು ಎಂಬುದಾಗಿ ಕೇಳಿಕೊಳ್ಳ್ರಿ. ಸಮಯದಲ್ಲಿ ಕರ್ತನು ಬದಲಾಯಿಸ್ತಾನೆ, ಕರ್ತನು ನಿಮ್ಮನ್ನು ರೂಪಿಸ್ತಾನೆ, ನೀವು ವಿಶ್ರಾಂತಿಯನ್ನು ಸಮಾಧಾನ ಕೊಟ್ಟು ಬೆಳೆಸ್ತಾನೆ ಪ್ರಿಯರೇ. ಯಾಕೆಂದರೆ ಆತನು ನಂಬಿಗಸ್ತನು, ವಾಗ್ದಾನ ಮಾಡಿದ ಆತನು ಮಾತು ತಪ್ಪವನಲ್ಲ ಪ್ರಿಯರೇ. ಆತನೊಳಗೆ ಬರೋಣ. ಯಥಾರ್ಥ ಹೃದಯದಿಂದ ನಾವು ಆತನನ್ನು ಬೇಡಿಕೊಳ್ಳುವುದಾದರೆ ಆತ ನಮ್ಮನ್ನು ಬದಲಾಯಿಸಿ ನಮ್ಮನ್ನು ರೂಪಿಸುವ ಆತನಾಗಿದ್ದಾನೆ ಪ್ರಿಯ. ಪ್ರಾರ್ಥನೆ ಮಾಡೋಣವು. ಪರಿಶುದ್ಧನಾಗಿರುವಂಥ ನಮ್ಮ ತಂದೆಯೇ, ನಿನ್ನ ಪ್ರೀತಿಗಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಇಡೀ ಲೋಕವನ್ನು ಉಂಟು ಮಾಡಿದ ಆತನಿಗೆ ಸ್ತೋತ್ರವಾಗಲಿ ಕರ್ತನೆ. ಮನುಷ್ಯರನ್ನು ಉಂಟು ಮಾಡಿ ಅವರಿಗೆ ಸಮಾಧಾನವನ್ನು, ಶಾಂತಿಯನ್ನು ಕೊಡಲಿಕ್ಕೋಸ್ಕರವಾಗಿ ವಿಶ್ರಾಂತಿ ನೇಮಿಸಿಕೊಟ್ಟ ಆತನಿಗೆ ಸ್ತೋತ್ರವಾಗಲಿ ಕರ್ತನೆ. ತಂದೆ, ಈ ಲೋಕದ ಗಡಿಬಿಡಿಯಲ್ಲಿಯೂ ಸಂಕಟದಲ್ಲಿಯೂ ಸಿಕ್ಕಿರುವಂಥ ನಮ್ಮನ್ನು ಕರುಣಿಸಬೇಕೆಂದು ಬೇಡಿಕೊಳ್ತೇನೆ. ನಮ್ಮನ್ನು ಕ್ಷಮಿಸು ಸ್ವಾಮಿ. ಅತಿಯಾಗಿ ಓಡ್ತಾ ಇದ್ದೇವೆ ಕರ್ತನೆ, ಅತಿಯಾಗಿ ಕೆಲಸ ಮಾಡ್ತಾ ಇದ್ದೇವೆ, ವಿಶ್ರಾಂತಿ ಇಲ್ಲದೆ ಕೆಲಸ ಮಾಡ್ತಾ ಇದ್ದೇವೆ, ಸಂಪಾದನೆಯಿಂದ ಓಡ್ತಾ ಇದ್ದೇವೆ ಸ್ವಾಮಿ. ದಯಮಾಡಿ ನಮ್ಮನ್ನು ಕ್ಷಮಿಸು. ನಿನ್ನ ಬಳಿ ಕೂತ್ಕೊಳ್ಳುವಂಥ ಕೃಪೆಯನ್ನು ದಯಪಾಲಿಸಿಕೊಡು ಕರ್ತನೆ. ಮರಿಯಳು ನಿನ್ನ ಪಾಲಿಸನ್ನು ಕುಳಿತು ವಾಕ್ಯವನ್ನು ಕೇಳಿಸಿಕೊಂಡ ಹಾಗೆ ನಾವು ಕುಳಿತುಕೊಂಡು ವಾಕ್ಯವನ್ನು ಕಲಿಯುತ್ತಾ ಅದರಲ್ಲಿ ಬೆಳೆಯುತ್ತಾ ನೀನು ಕೊಡುವಂಥ ಶಾಂತಿಯನ್ನು, ವಿಶ್ರಾಂತಿಯನ್ನು ಹೊಂದುವಂಥ ಕೃಪೆಯನ್ನು ದಯಪಾಲಿಸಿಕೊಡು. ಪ್ರಾರ್ಥನೆ ಮಾಡಿರುವಂಥ ಪ್ರತಿಯೊಂದು ವ್ಯಕ್ತಿಗಳನ್ನು ಈ ಸಮಯದಲ್ಲಿ ಮುಟ್ಟು ಸಂತೈಸು, ನಿನ್ನ ಆತ್ಮನ ತುಂಬಿಸು. ನನಗೆ ಮಾತ್ರ ಮಹಿಮೆ ಉಂಟಾಗಲಿ. ಯೇಸು ಕ್ರಿಸ್ತ ಹೆಸರಿನಲ್ಲಿ ಬೇಡಿದ ನಮ್ಮ ತಂದೆಯೇ, ಆಮೇನ್.